ನಮಗೆ ಗೊತ್ತತ್ರಿ ಒಂದೇ ರೀತಿಯಾದಂಥ ಅನ್ನವನ್ನು ತಿಂದು ಬೇಜಾರಾಗಿರ್ತೈತಿ. ಆದ್ದರಿಂದ ನಾವಿಲ್ಲಿ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ರೈಸ್ ರೆಸಿಪಿ ಅಂತ ತೋರ್ಸಕತ್ತೀವಿ. ನೋಡ್ರಿ, ಇದು ಪಾಲಕ್ ರೈಸ್ ಮಾಡೋಕ್ಕೆ ಪಾಲಕ್ ಸೊಪ್ಪನ್ನು ತೊಳೆದ ಒಂದು ಮಿಕ್ಸಿಗೆ ಹಾಕೋಬೇಕು. ಅದೇ ರೀತಿ ಹಸಿ ಶುಂಠಿ ಒಂದು 2 ಪೀಸ, ಅದೇ ರೀತಿ ಒಂದು ಬೆಳ್ಳುಳ್ಳಿಯನ್ನು ಎಸಳುಗಳನ್ನು ಮಾಡ್ಕೋಬೇಕು. ಇವೆಲ್ಲವನ್ನು 3 ಪಾಲಕ್ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿಯನ್ನು ಮಿಕ್ಸಿಗೆ ಹಾಕೊಂಡು ಸಣ್ಣಗೆ ರುಬ್ಕೋಬೇಕು, ಸ್ವಲ್ಪ ನೀರು ಹಾಕೋತಾ. ಅದೇ ಜೊತೆಗೆ ನಾವು ಏನು ಮಾಡಿವಪ್ಪ ಅಂದ್ರೆ ಒಂದು ಈರುಳ್ಳಿಯನ್ನು ಮತ್ತು ಆಲೂಗಡ್ಡೆಯನ್ನು, ಟೊಮೆಟೊವನ್ನು ಚೆನ್ನಾಗಿ ಹೆಚ್ಚು, ಅದೇ ರೀತಿ 1-2 ಮೆಣಸಿನಕಾಯಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡ್ವಿ. ಅದೇ ರೀತಿ ಮೇಲ್ಗಡೆ ಅದರಲ್ಲಿ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಅಲ್ಲಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ವಿ. ಹೀಗೆ ಮಾಡೋಪ್ಪ ಅಂದ್ರೆ ಅದನ್ನೆಲ್ಲ ನಾವು ಮಿಕ್ಸರ್ಗೆ ಹಾಕೊಂಡು ಬರೋಣ. ಈಗ ನೋಡಿರಿ, ಮಿಕ್ಸಿ ಹಾಕೋದು ಪಾಲಕ್ ಸೊಪ್ಪು, ಬೆಳ್ಳುಳ್ಳಿ ಎಸಳುಗಳು, ಆಮೇಲೆ ಹಸಿ ಶುಂಠಿ, ಈ 3 ಕೂಡ ಮಿಕ್ಸಿಗೆ ಹಾಕೋಬೇಕು. ಸಣ್ಣಗೆ ಅದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತಿ. ಸ್ವಲ್ಪ ನೀರು ಹಾಕೋರಿ. ಈ ರೀತಿಯಾಗಿ ಅದು ಪೇಸ್ಟ್ ಆಗಬೇಕು. ಇನ್ನು ನೀವು ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಡ್ರಿ. ಕುಕ್ಕರ್ ಬಳಸೋ ಮುಂದೆ ಭಾಳ ಜೋಪಾನ ಇರಬೇಕು. ಯಾಕಂದ್ರೆ ನಮ್ಮದು ವಿಡಿಯೋ ಮಾಡಿದ ನಂತರ ಕುಕ್ಕರ್ ಬ್ಲಾಸ್ಟ್ ಆಗೈತೆ ನಮ್ಮನ್ಯಾಗ. ಆದ್ದರಿಂದ ಭಾಳ ಹುಷಾರಲ್ಲಿ ಕುಕ್ಕರನ್ನು ಯೂಸ್ ಮಾಡಿರಿ. ಚಲೋ ಕಂಪ್ನಿಯ ಕುಕ್ಕರನ್ನು ಉಪಯೋಗಿಸ್ರಿ. ಈ ಕುಕ್ಕರ್ ಇಟ್ಟು ಅದರಲ್ಲಿ ಒಂದು 2 ಚಮಚೆಯಷ್ಟು ಎಣ್ಣೆ ಹಾಕಬೇಕು, ಗಾಂಧಿ ಎಣ್ಣೆ. ನಾವಿಲ್ಲಿ ಶುದ್ಧ ಶೇಂಗಾ ಎಣ್ಣೆಯನ್ನು ಉಪಯೋಗಿಸಿದ್ವಿ. ಅದೇ ರೀತಿ ಸಾಸಿವೆ, ಜೀರಿಗೆ, ಶೇಂಗಾ ಕಾಳು, ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಂದು ಬೇರೆ